ಅದು ಮಾತ್ರ ನಮ್ಮಲ್ಲಿರುತ್ತೆ. ನಂಬಿಕೆ ಇಲ್ಲದವರ ಮುಂದೆ ಬೇಡವಾದ ವಸ್ತುವಾಗುವ ಬದಲು ನಂಬಿಕೆ ಇದ್ದವರ ಮುಂದೆ ಬೆಲೆಯುಳ್ಳ ವ್ಯಕ್ತಿಯಾಗಬೇಕು. ವಿಧಿಯ ಮುಂದೆ ದುಡ್ಡು ದೊಡ್ಡಸ್ತಿಕೆ ಏನು ನಡೆಯಲ್ಲ. ಹಣೆ ಬರಕ್ಕೆ ಎಲ್ಲರೂ ದಾಸರಾಗಬೇಕಷ್ಟೇ. ನಾವು ಹುಟ್ಟಿದ್ರೆ ತಾಯಿ ಸಂತೋಷ ಪಡುವಂತಿರಬೇಕು, ಬೆಳೆದ್ರೆ ತಂದೆ ಆನಂದಿಸುವಂತಿರಬೇಕು, ಬಾಳಿದ್ರೆ ಸಮಾಜ ಸಂಭ್ರಮಿಸುವಂತಿರಬೇಕು, ಸತ್ತರೆ ಸ್ಮಶಾನ ಕೂಡ ಕಣ್ಣೀರಿಡುವಂತಿರಬೇಕು. ಅದೇ ನಿಜವಾದ ಜೀವನ. ಕಬ್ಬಿಣವನ್ನು ಯಾರು ನಾಶ ಮಾಡಲಾರರು, ಅದಕ್ಕೆ ಹಿಡಿದ ತುಕ್ಕು ಅದನ್ನ ನಾಶ ಮಾಡ್ತದೆ. ಅದೇ ತರ ಮನುಷ್ಯನನ್ನು ಕೂಡ ಯಾರು ನಾಶ ಮಾಡುವುದಿಲ್ಲ, ಆತನ ಕೆಟ್ಟ ಯೋಚನೆಗಳು ಆತನನ್ನ ನಾಶ ಮಾಡ್ತವೆ. ತಪ್ಪು ಮಾಡಲು ಕೂಡ ಹೆದರುವವನೇ ಧೈರ್ಯವಂತ, ತಪ್ಪು ಮಾಡಿದಕ್ಕೆ ಪಶ್ಚಾತ್ತಾಪ ಪಡುವವನೇ ನಿಷ್ಠಾವಂತ. ಬಲವಂತದಿಂದ ಬೇಡುವ ಪ್ರೀತಿ ಭಿಕ್ಷೆಗೆ ಸಮಾನ. ಅರ್ಜುನ ಕೃಷ್ಣನನ್ನು ಕೇಳಿದ, ಮಾಧವ, ಜೀವನ ಎಂದರೇನು? ಕೃಷ್ಣ ನಗುತ್ತಾ ಹೇಳಿದ, ನಾಳೆ ಎಂಬುದು ಶತ್ರು, ಇವತ್ತು ಎಂಬುದೇ ಸಂಬಂಧಿಕರು, ಈಗ ಎಂಬುದೇ ಮಿತ್ರ, ಈ ಕ್ಷಣ ಎಂಬುದೇ ಜೀವನ. ಬದುಕುವುದನ್ನ ಕಲಿತಿದ್ರೆ ಎಲ್ಲಿದ್ದರೂ ಹೇಗಿದ್ದರೂ ಯಾರಿಲ್ಲದಿದ್ದರೂ